ಬಸವನ ಬಾಗೇವಾಡಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳುವಂತೆ ಮನವಿ. ಇಂದು ಬಸವನ ಬಾಗೇವಾಡಿಯಲ್ಲಿ ಜನಸಾಮಾನ್ಯರ ವೇದಿಕೆಯ ವತಿಯಿಂದ ಯುವ ಅಧಿವೇಶನದ ಮೂಲಕ ಕೈಗೊಂಡ ನಿರ್ಣಯಗಳ ಅನುಷ್ಠಾನಕ್ಕೆ ಕ್ರಮ ಕೈಗೊಳ್ಳುವಂತೆ ಮನವಿ ಸಲ್ಲಿಸಲಾಯಿತು. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಲ್ಲಿ ದೀರ್ಘಕಾಲದಿಂದ ಖಾಲಿ ಉಳಿದಿರುವ ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳುವಂತೆ ಆಗ್ರಹಿಸಿ ತಾಲೂಕು ದಂಡಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಲಾಯಿತು. ಇದೇ ಸಂದರ್ಭದಲ್ಲಿ ಸಂತೋಷ್ ಹಿರೇಕುರುಬರ್, ಮುತ್ತುರಾಜ್ ಹಾಲಿಹಾಳ್, ಮಲ್ಲು ತಳೇವಾಡ್, ಸುಭಾಸ್ ಬೂದ್ಗೋಳಿ, ಸುನೀಲ್ ತಳೇವಾಡ್, ಮೌನೇಶ್ ಕುರಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವರದಿ ಸಿದ್ದು ಜಮಲ್ದಿನ್ನಿ, ಬಸವನ ಬಾಗೇವಾಡಿ. ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ಇಸ್ವಿಯ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ಇರಿಸಿಕೊಂಡಿದ್ದೇವೆ. 6ನೇ ತಾರೀಕಿಂದ ಮಾರ್ಚ್ 6ರಿಂದ 27ರವರೆಗೆ ಬಜೆಟ್ ಅಧಿವೇಶನವನ್ನು ಮಾಡ್ತಾ ಇದೆ. ಈ ಹಿಂದೆಯೂ ಸಹಿತ ಸಾಕಷ್ಟು ಅಧಿವೇಶನಗಳನ್ನ ಸರ್ಕಾರ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಯುವ ಜನರ ಪರವಾಗಿ, ಈ ನಾಡಿನ ಜನರ ಪರವಾಗಿ ಉತ್ತಮವಾದ ಆಡಳಿತವನ್ನು ನೀಡಬೇಕಾಗಿರ್ತಕ್ಕಂಥ ಸರ್ಕಾರ ಖಾಲಿ ಇರ್ತಕ್ಕಂಥ ಎಲ್ಲ ಸರ್ಕಾರಿ ಹುದ್ದೆಗಳನ್ನ ಭರ್ತಿ ಮಾಡಿಕೊಳ್ಳಲಿಕ್ಕೆ ಸರ್ಕಾರ ವಿಫಲ ಆಗಿದೆ. ಸರ್ಕಾರ ಯುವ ಜನರಿಗೆ ಆಶ್ವಾಸನೆಯನ್ನು ಕೊಡ್ತಾ ಕಾಲಹರಣವನ್ನು ಮಾಡಿ ಇವತ್ತು 3 ವರ್ಷ ಕಳೆದಿದೆ. ಅದೇ ರೀತಿ ವಿರೋಧ ಪಕ್ಷವೂ ಸಹಿತ ಆಡಳಿತ ಪಕ್ಷದ ತಪ್ಪುಗಳನ್ನು ತಿದ್ದುವಲ್ಲಿಯೂ ಸಹಿತ ವಿಫಲ ಆಗಿದೆ. ಇವೆರಡೂ ಆಡಳಿತ ಮತ್ತು ವಿರೋಧ ಪಕ್ಷದ ವೈಫಲ್ಯತೆಯ ಕಾರಣದಿಂದಾಗಿ ನಾವುಗಳು ಇವತ್ತು ಬೀದಿಯಲ್ಲಿ ಕೂತ್ಕೊಂಡು ಯುವ ಅಧಿವೇಶನದ ಮೂಲಕ ಜನರಿಗೆ ಜಾಗೃತಿಯನ್ನು ಮೂಡಿಸುವಂತ ಕೆಲಸವನ್ನ ಈ ಸರ್ಕಾರದ ತಪ್ಪು ನೀತಿಗಳನ್ನು ತಿಳಿಸಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಇವತ್ತು ನಾವು ಒಂದು ಯುವ ಅಧಿವೇಶನವನ್ನು ಮಾಡ್ತಾ ಇದ್ವಿ ಅಧ್ಯಕ್ಷರೇ. ಈಗ ನಮ್ಮ ಮುಖ್ಯವಾಗಿರ್ತಕ್ಕಂಥ ವಿಷಯ ಏನು ಅಂತಂದ್ರೆ, ಒಂದ್ ಕಡೆ ವಿದ್ಯಾವಂತರು ಯುವಕರು ಓದಿ ಸರ್ಕಾರ ನೌಕರಿಯನ್ನು ಹಿಡಿಬೇಕು ಅಂತಕ್ಕಂಥ ಕನಸುಗಳಿರ್ತಕ್ಕಂಥ ಲಕ್ಷಾಂತರ ಯುವಕರು ಹಲವಾರು ವರ್ಷಗಳಿಂದ ಓದ್ತಾ ಇದ್ರೆ ಕಳೆದ 5-6 ವರ್ಷಗಳಿಂದ ಯಾವುದೇ ನೇಮಕಾತಿಗಳಾಗ್ತಾ ಇಲ್ಲ. ಅವರ ವಯೋಮಿತಿ ಆಗಿ ಹೋಗಿದೆ. ಇನ್ನೊಂದು ಕಡೆ ಈ ನಾಡಿನ 7 ಕೋಟಿ ಜನರಿಗೆ ಉತ್ತಮವಾಗಿರ್ತಕ್ಕಂಥ ಆಡಳಿತವನ್ನು ನೀಡಬೇಕಾಗಿರ್ತಕ್ಕಂಥ ಆಳುವ ಸರ್ಕಾರಗಳು ನೇಮಕಾತಿಯನ್ನು ಮಾಡಿಕೊಳ್ತಾ ಇಲ್ಲ. ಸುಮಾರು 7,84,000 ಹುದ್ದೆಗಳ ಖಾಲಿ ಇರೋದ್ರಿಂದ ಒಟ್ಟಾರೆ ನಮ್ಮ 7 ಲಕ್ಷಕ್ಕಿಂತ ಹೆಚ್ಚಿನ ಹುದ್ದೆಗಳು ತುಂಬಿಕೋಬೇಕಂತ ಹಿಂದಿನ ಜನಗಣತಿ ಅನುಗುಣವಾಗಿ, ಜನಸಂಖ್ಯೆ ಅನುಗುಣವಾಗಿ ನಮ್ಮ ರಾಜ್ಯದಲ್ಲಿ ಇರಬೇಕು ಅಂತೇಳಿ ಆಯೋಗಗಳು ಹೇಳ್ತವೆ. ಹೋರಾಟಗಾರ ಮಾತಿ ಸಹೋದರ ಯಲ್ಲಪ್ಪಣ್ಣ ಹೆಗಡೆಯವರ ಒಂದು ನೇತೃತ್ವದಲ್ಲಿ ಮತ್ತು ನಾವು ಬಸವನ ಬಾಗೇವಾಡಿ ಕೃಷ್ಣ ಕಾರ್ಯಾಲಯದಂತೆ ಒಂದು ಯುವ ವಿಸ್ತಾರವಾಗಿ ಯಲ್ಲಪ್ಪಣ್ಣ ಹೆಗಡೆಯವರು ಹೇಳಿದರು. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಅಂತಂದರೆ ತಮ್ಮ ಅವಧಿಯಲ್ಲಿ ಬರೀ ಕಾಲಹರಣ ಮಾಡ್ತಾ ಇದೆ. ಯಾಕಂತಂದರೆ ಇವತ್ತ ಯಾರಾದರೂ ಒಬ್ಬ ಶಾಸಕರು, ಜನಪ್ರತಿನಿಧಿಗಳು, ಯಾರೋ ಒಬ್ಬ MP ಸತ್ರೆ 6 ತಿಂಗಳೊಳಗೆ ಉಪಚುನಾವಣೆ ಮಾಡ್ತಾರೆ. ಬಂದ್ಮೇಲೆ 6 ತಿಂಗಳೊಳಗೆ. ಆದರೆ ಯಾವುದೇ ಒಬ್ಬ ಸರ್ಕಾರಿ ಹುದ್ದೆಯಲ್ಲಿ ಅಧಿಕಾರಿಗಳು ಇವತ್ತ ವಯಸ್ಸು ಆಗಿರ್ಬೋದು, ಆಕಸ್ಮಿಕವಾಗಿ ಮರಣ ಹೊಂದಿದರೆ ನೀವು ಮರು ಭರ್ತಿ ಮಾಡ್ಕೊಳ್ಳಲ್ಲ ಅಂತ ನಮ್ದು ಆಗ್ರಹ ಇದೆ. ಇವತ್ತು ರಾಜ್ಯದಲ್ಲಿ ನೋಡಬಹುದು ಮತ್ತು ಕೇಂದ್ರದಲ್ಲಿ 5-6 ವರ್ಷಗಳಿಂದ ಯಾವುದೇ ಒಂದು ಇಲಾಖೆಯಲ್ಲಿ ಕೂಡ ಹುದ್ದೆಗಳನ್ನು ಭರ್ತಿ ಮಾಡ್ತಾ ಇಲ್ಲ. ಇವತ್ತ ನಮ್ಮ ಮನೆಯಲ್ಲಿ ನಮ್ಮ ಸಹೋದರಿಯರು ಕೂಡ ಧಾರವಾಡದಲ್ಲಿ, ಬೆಂಗಳೂರಿನ ಮಹಾನಗರಗಳಲ್ಲಿ ಇವತ್ತು ಒಂದು ಕೋಚಿಂಗ್ ಅಧ್ಯಯನ ಮಾಡ್ತಾ ಇದ್ದಾರೆ. ಅವರ ಪರಿಸ್ಥಿತಿ ಅವರಿಗೆ ಗೊತ್ತು, ಯಾವ ಅಧಿಕಾರಿಗಳಿಗೆ ಗೊತ್ತಾಗಲ್ಲ, ಯಾವ ಶಾಸಕರಿಗೆ ಗೊತ್ತಲ್ಲ, ಯಾವ ಜನಪ್ರತಿನಿಧಿಗಳಿಗೆ ಗೊತ್ತಾಗಲ್ಲ. ಇವತ್ತು ಯಾವ ಸಿದ್ದರಾಮಯ್ಯ ಗೊತ್ತಾಗಲ್ಲ, ಯಾವ ಕೇಂದ್ರ ಸರ್ಕಾರದ ಮಿನಿಸ್ಟ್ರಿ ಗೊತ್ತಾಗಲ್ಲ. ಯಾಕಂತಂದ್ರೆ ಪರಿಸ್ಥಿತಿ ಬಡವರಿಗೆ ಗೊತ್ತಿರ್ತದ,
ಇವತ್ತು ನಾವೇನು ಆಗ್ರಹ ಮಾಡ್ತಾ ಇದ್ದೀವಿ ಅಂತಂದರೆ ನಾವೇನಿಲ್ಲ, ನೀವೇನು ಅಧ್ಯಕ್ಷರ ಬಗೆಹರಿಸಿದರೆ ಮನೆ ಧಾರವಾಡದಲ್ಲಿ ಒಂದು ಪ್ರತಿಭಟನೆಯಲ್ಲಿ ಏನು ನೀವು ಆಶ್ವಾಸನೆ ಕೊಟ್ಟಿರಿ 30 ದಿನಗಳ ಒಳಗೆ ನೀವೇನು ಅಧಿಸೂಚನೆ ಹೊರಡ್ತೀರಿ ಅಂತ ನೀವು ಭರವಸೆ ಕೊಟ್ಟಿದ್ರಿ. ಇನ್ನೂ ಕೇವಲ 30 ದಿನಗಳಲ್ಲಿ ನೀವು ಏನಾದರೂ ಅಧಿಸೂಚನೆ ಹೊರಡದೆ ಹೋದರೆ ರಾಜ್ಯಾದ್ಯಂತ ಒಂದು ಉಗ್ರವಾದ ಹೋರಾಟ ಮಾಡಬೇಕಂತೇಳಿ ಮಾನ್ಯ ಅಧ್ಯಕ್ಷರೇ ತಮ್ಮ ಮುಖಾಂತರ ನಾನು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾನು ಆಗ್ರಹ ಪಡ್ತಾ ಇದ್ದೀನಿ. ಇವತ್ತು ಯಾಕಂತಂದರೆ ಇವತ್ತು ಯಲ್ಲಪ್ಪನವ್ರು ನೋಡಿರ್ಬೋದು ನೀವು, ಮೊನ್ನೆ ಧಾರವಾಡದಲ್ಲಿ ಒಂದು ದೊಡ್ಡ ಹೋರಾಟದಲ್ಲಿ ಕೂಡ ನೇತೃತ್ವ ವಹಿಸ್ಕೊಂಡಿದ್ರು. ಅವರು ಅವ್ರ ಜೊತೆಗೆ ಹಲವಾರು ಹೋರಾಟಗಳನ್ನು ವಹಿಸ್ಕೊಂಡಿದ್ರು. ಇವತ್ತು ಯಲ್ಲಪ್ಪನವರು ಒಂದು ಸ್ವಾರ್ಥಕ್ಕಾಗಿ ಒಂದು ಹೋರಾಟ ಮಾಡ್ತಾ ಇಲ್ಲ. ಈ ರಾಜ್ಯದಲ್ಲಿ ಕಡು ಬಡವರು ಮೊನ್ನೆ ನೀವು ನೋಡಿರ್ಬೋದು, UPSC ಪರೀಕ್ಷೆಯಲ್ಲಿ ಎಷ್ಟೋ ಅಕ್ರಮಣ ಇದ್ದಾರೆ. ಒಂದೇ ಬೂತ್ನಲ್ಲಿ ಎಷ್ಟು ಮಂದಿ ಆಯ್ಕೆಯಾಗಿದ್ದಾರೆ. ಇದೆಲ್ಲ ಕಡಿಮೆ ಕಂಡು ಕೂಡ ರಹಿತ ವರ್ತ ಮಾಡ್ತಾ ಇದ್ದಾರೆ. ಇವತ್ತು ನಾನು ಆಗ್ರಹ ಮಾಡ್ತಾ ಇದ್ದೀನಿ, ನೀವು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಯಾವುದೇ ಸರ್ಕಾರ ಒಂದು ಜಾತಿ ಕೇಳ್ತಾ ಇಲ್ಲ, ಯಾವುದೇ ಒಂದು ಪಕ್ಷಾತೀತವಾಗಿ ಒಂದು ಹೋರಾಟ ಮಾಡ್ತಾ ಇದ್ದೀವಿ. ಯಾಕಂತಂದರೆ ನಮ್ಮ ಮಕ್ಕಳಿಗೋಸ್ಕರ, ನಮ್ಮ ಯುವಕರಿಗೋಸ್ಕರ, ನಮ್ಮ ಯುವಕರಿಗೋಸ್ಕರ, ನಮ್ಮ ಸೋದರಿಗೋಸ್ಕರ. ಇವತ್ತು ರಾಜ್ಯದಲ್ಲಿ ನಾವು ನೋಡಿದ್ರೆ 2,84,000 ಹುದ್ದೆಗಳ ಖಾಲಿ ಇದಾವೆ. ನೀವು ಏನು ದಾಳಿ ಆಗ್ತೈತಿ ನಿಮ್ಗೆ? ಮಾನ್ಯ ಸಿದ್ದರಾಮಯ್ಯ ಅವರೇ, ಮಾನ್ಯ ಗೃಹ ಸಚಿವರೇ, ಮಾನ್ಯ ನರೇಂದ್ರ ಮೋದಿ ಅವರಿಗೂ ಕೂಡ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಯಾಕಂತಂದರೆ ನಾವು ನೀವೆಲ್ಲ ನೀವು ಆಶ್ವಾಸನೆ ಕೊಡ್ತೀರಿ, ಒಂದು ಚುನಾವಣೆಯಲ್ಲಿ ಇವತ್ತೆಲ್ಲ ಗ್ಯಾರಂಟಿ ಬಗ್ಗೆ ಕೊಟ್ಟಿರಿ. ಗ್ಯಾರಂಟಿ ಉದ್ಯೋಗದಲ್ಲಿ ಗ್ಯಾರಂಟಿ ಕೊಡ್ರಿ. ನೀವು ಆ ಗ್ಯಾರಂಟಿ ಕೊಡಬಾರ್ದು, ನಾವು ವಿರೋಧ ಮಾಡ್ತಾ ಇಲ್ಲ. ನೀವು ಉದ್ಯೋಗದಲ್ಲಿ ಗ್ಯಾರಂಟಿ ಕೊಡ್ರಿ ಅಂತ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಕೇವಲ ನೀವು 30 ದಿನಗಳಲ್ಲಿ ನೀವು ಏನಾದರೂ ಒಂದು ಅಧಿಸೂಚನೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಹೊರಡಿಸಿದ್ರೆ ಮುಂಬರುವಂಥ ಏನಾದರೂ ಒಂದು ತೊಂದರೆಗಳಿಗೆ ಮುಂಬರುವ ಹೋರಾಟಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಹೊಣೆ ಆಗ್ತದೆ ಅಂತ ನಾನು ಆಗ್ರಹ ಪಡ್ತಾ ಇದ್ದೀನಿ. ಮನೆ ಅಧ್ಯಕ್ಷರೇ, ನನ್ನ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಂಡೆ ಸಭಾಧ್ಯಕ್ಷರಿಗೆ ಮತ್ತು ಎಲ್ಲ ನೀವು ಒದಗಿಸಿ ನಾನು ಮಾತು ಮುಗಿಸ್ತೇನೆ.